ಬ್ರೋ, ಒಂದು ಸೀರಿಯಸ್ ಕ್ವೆಶ್ಚನ್. ಈ ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ಅಡಿಕ್ಷನ್ ಯಾವುದು? ನಿಮ್ಮ ಮೈಂಡಲ್ಲಿ ಏನು ಬರ್ತಿದೆ? ಆಲ್ಕೋಹಾಲ್, ಸಿಗರೆಟ್, ಡ್ರಗ್ಸ್? ನೋ ಬ್ರೋ, ಯುರ್ ರಾಂಗ್. ಅದಕ್ಕಿಂತ ತುಂಬ ಡೇಂಜರಸ್ ಅಡಿಕ್ಷನ್ ಒಂದಿದೆ. ಅದು ಕಂಫರ್ಟ್. ಎಲ್ಲ ಸೆಟ್ ಇದೆ, ಚಿಲ್ ಆಗಿದೆ, ಆರಾಮಾಗಿದ್ದರೆ ಸಾಕು ಅನ್ನೋದು. ನಿಜವಾಗ್ಲೂ ಹೇಳಬೇಕಂದ್ರೆ ಕಂಫರ್ಟ್ ನಿಮ್ಮ ಲೈಫ್ನ ಕಿಲ್ ಮಾಡ್ತಾ ಇದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ ದೇವರು? ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀರ. ಬೆಳಗ್ಗೆ ಎದ್ದೇಳೋ ಮೂಡ್ ಇರಲ್ಲ, ಕೆಲಸನ ನಾಳೆ ಮಾಡೋಣನ್ನೋ ಸೋಮಾರಿತನ, ರಿಸ್ಕ್ ತಗೊಳ್ಳೋಕೆ ಫುಲ್ ಸ್ಕೇರ್ಡ್ ಆಗ್ತೀರ. ನಾವೇನು ಅನ್ಕೋತೀವಿ, ಲೈಫಲ್ಲಿ ಸೆಟ್ಲ್ ಆದರೆ ಸಾಕುರು, ಆರಾಮಾಗಿರ್ಬೋದು ಅಂತ. ಬಟ್ ಬ್ರೋ, ಲಿಸನ್ ಟು ಮೀ ಕೇರ್ಫುಲಿ. ಕಂಫರ್ಟ್ ಫೀಲ್ಸ್ ಲೈಕ್ ಅ ಹಗ್, ಬಟ್ ಆ್ಯಕ್ಚುಲಿ ಅದೊಂದು ಕೇಜ್. ನೀವು ಅಲ್ಲೇ ಇರೋಕೆ ಇಷ್ಟಪಡ್ತೀರ, ಆದರೆ ಅದು ನಿಮ್ಮನ್ನ ಸ್ಲೋ ಆಗಿ ಕಿಲ್ ಮಾಡ್ತಾ ಇದೆ. ಆ್ಯಕ್ಚುಲಿ ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಬ್ರೈನ್ ಆಡ್ತಿರೋ ಗೇಮ್. ನಿಮ್ಮ ಬ್ರೈನ್ಗೆ ನೀವು ಸಕ್ಸಸ್ ಆಗೋದು ಬೇಕಾಗಿಲ್ಲ, ನೀವು ಅಂಬಾನಿ ಆಗೋದು ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಥಿಂಗ್: ಸೇಫ್ಟಿ. ಸಾವಿರಾರು ವರ್ಷಗಳ ಹಿಂದೆ ಕಾಡಲ್ಲಿರೋವಾಗ ನೋಡೋಕೆ ಹೋಗೋದು ಅಂದರೆ ಡೇಂಜರ್ ಅಂತ ಅರ್ಥ. ಸೊ ನಿಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ಹಾಗೆ. ಅನ್ನೋನ್ ಅಂದರೆ ಡೆತ್ ಅಂತ ಅರ್ಥ. ಇವತ್ತು ನೀವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಅಥವಾ ಕ್ರಶ್ ಹತ್ರ ಮಾತಾಡಬೇಕು ಅಂದರೆ, ನಿಮ್ಮ ಬ್ರೈನ್ ತಕ್ಷಣ ಫಿಯರ್ ಅನ್ನೋ ನೋಟಿಫಿಕೇಷನ್ನ ಸೆಂಡ್ ಮಾಡುತ್ತೆ. ಅದು ಕಿವಿಯಲ್ಲಿ ಹೇಳುತ್ತೆ, ಬ್ರೋ ರೈಟ್ ಟೈಮ್ ಅಲ್ಲ, ನೀನು ಇನ್ನೂ ರೆಡಿ ಇಲ್ಲ, ಬೇರೆಯವರು ಆಲ್ರೆಡಿ ಮಾಡ್ತಿದ್ದಾರೆ, ನಮ್ಗೆ ಯಾಕೆ ಬೇಕು ಈ ಕ್ವಾಟ್ಲೆ? ನಾವಿದನ್ನು ಲಾಜಿಕ್ ಅಂತ ಅನ್ಕೋತೀವಿ, ಬಟ್ ಅದು ಲಾಜಿಕ್ ಅಲ್ಲ ಬ್ರೋ, ಅದು ಸೆಲ್ಫ್ ಸ್ಯಾಬಟಾಜ್, ಸ್ವಯಂ ವಿಧ್ವಂಸಕ. ನಿಮ್ಮ ಬ್ರೈನ್ ಇನ್ನೂ ಓಲ್ಡ್ ಸಾಫ್ಟ್ವೇರ್ನಲ್ಲಿ ರನ್ ಆಗ್ತಿದೆ. ಗ್ರೋ ಆಗಬೇಕಂದ್ರೆ ಅಪ್ಡೇಟ್ ಮಾಡಲೇಬೇಕು. ಸೀನ್ ಏನು ಗೊತ್ತಾ ಬ್ರೋ? ಬ್ರೈನ್ ಮಾತು ಕೇಳಿ ನೀವು ಕ್ವಿಟ್ ಮಾಡ್ತೀರಾ. ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡಾಗ ತುಂಬ ರಿಲೀಫ್ ಅನಿಸುತ್ತೆ, ಹಬ್ಬ ಬಚಾವಾದ್ವಿ ಅಂತ ಅನಿಸುತ್ತೆ. ಬಟ್ ಇಲ್ಲೂ ಒಂದು ಕ್ಯಾಚ್ ಇದೆ. ನೀವು ಯಾವಾಗ ರಿಸ್ಕ್ ಅವಾಯ್ಡ್ ಮಾಡ್ತಿರೋ, ಯಾವಾಗ ಕಷ್ಟ ಅವಾಯ್ಡ್ ಮಾಡ್ತಿರೋ, ಯು ಆರ್ ಬಿಲ್ಡಿಂಗ್ ಅ ಲೈಫ್ ಆಫ್ ಅವಾಯ್ಡೆನ್ಸ್. ರೆಸ್ಪಾನ್ಸಿಬಿಲಿಟಿಯಿಂದ ಓಡ್ ಹೋಗ್ತೀರ, ಚಾಲೆಂಜಿಂದ ಓಡ್ ಹೋಗ್ತೀರ, ಪೇನಿಂದ ಓಡ್ ಹೋಗ್ತೀರ. ಹಾಗೆ 5 ಇಯರ್ಸ್ ಕಳೆಯುತ್ತೆ, 10 ಇಯರ್ಸ್ ಕಳೆಯುತ್ತೆ. ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲೋ ಹೋಗಿರ್ತಾರೆ, ನೀವು ಮಾತ್ರ ಇನ್ನೂ ಅಲ್ಲೇ ಇರ್ತೀರ. ಆಗ ಅನ್ಸುತ್ತೆ, ಯಾಕೆ ಗುರು ನನ್ನ ಲೈಫ್ ಚೇಂಜ್ ಆಗ್ತಿಲ್ಲ ಅಂತ. ಸಿಂಪಲ್ ಬ್ರೋ, ನೀವು ಸೇಫ್ಟಿ ಚೂಸ್ ಮಾಡ್ಕೊಂಡ್ರಿ, ಸಕ್ಸಸ್ ಅಲ್ಲ. ಸೊ ಸೊಲ್ಯೂಷನ್ ಏನು? ಇಲ್ಲಿ ಒಂದು ಬ್ರೂಟಲ್ ಟ್ರೂತ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆವ್ರೇಜ್ ಪೀಪಲ್ ಸೇಫ್ ಆಗಿರೋಕೆ ಇಷ್ಟಪಡ್ತಾರೆ, ಬಟ್ ಲೆಜೆಂಡ್ಸ್ ದೇ ಲವ್ ಬೀಯಿಂಗ್ ಅನ್ಕಂಫರ್ಟಬಲ್. ಟಾಪ್ ಅಚೀವರ್ಸ್ ಬ್ರೈನ್ ಸ್ಪೆಷಲ್ ಏನಲ್ಲ, ಅವ್ರಿಗೂ ಭಯ ಆಗುತ್ತೆ, ಅವ್ರಿಗೂ ಡೌಟ್ ಬರುತ್ತೆ. ಬಟ್ ಡಿಫ್ರೆನ್ಸ್ ಏನು ಗೊತ್ತಾ? ಅವ್ರ ಭಯನ ಸ್ಟಾಪ್ ಸಿಗ್ನಲ್ ಅಂತ ನೋಡಲ್ಲ, ಅದನ್ನು ಗೋ ಸಿಗ್ನಲ್ ಅಂತ ನೋಡ್ತಾರೆ. ಜಿಮ್ಗೆ ಹೋಗ್ತಿರಲ್ಲ, ಮಸಲ್ ಪೇನ್ ಆದರೆ ಓಡ್ ಬರ್ತೀರಾ? ಇಲ್ಲ ತಾನೆ. ಪೇನ್ ಆಗ್ತಿದೆ ಅಂದರೆ ಗೇನ್ ಬರ್ತಾ ಇದೆ ಅಂತ ಅರ್ಥ. ಲೈಫ್ ಕೂಡ ಅಷ್ಟೇ ದೇವರು. ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂದರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಗ್ರೋಯಿಂಗ್, ಯು ಆರ್ ಲೆವೆಲಿಂಗ್ ಅಪ್. ಲಾಸ್ಟಾಗಿ ಒಂದು ಮಾತು ಹೇಳ್ತೀನಿ. ಕಂಫರ್ಟ್ ಅನ್ನೋ ಈಸಿ ರೂಟ್ ಲೋನ್ ತಗೊಂಡ ಹಾಗೆ. ಇವತ್ತು ಫುಲ್ ಮಜಾ ಇರುತ್ತೆ, ನೋ ಸ್ಟ್ರೆಸ್, ಬಟ್ ಅದು ಇಂಟ್ರೆಸ್ಟ್ ರೇಟ್ ತುಂಬ ಹೈ ಇರುತ್ತೆ. ಒಂದು ದಿನ ಲೈಫ್ ಆ ಡ್ಯಾಶ್ ನಿಮ್ಮ ಕೈಲಿ ಇಡುತ್ತೆ, ಆಗ ರಿಗ್ರೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಡೋಂಟ್ ವೇಟ್ ಫಾರ್ ದ ರೈಟ್ ಟೈಮ್, ದೆರ್ ಈಸ್ ನೋ ರೈಟ್ ಟೈಮ್. ಇವತ್ತೇ ಎದ್ದೇಳಿ. ಯಾವ ಕೆಲಸ ಮಾಡೋಕ್ಕೆ ಭಯ ಆಗುತ್ತೋ ಅದೇ ಕೆಲಸ ಮಾಡಿ. ಯಾಕಂದರೆ ನೀವು ಹುಡುಕ್ತಿರೋ ಡ್ರೀಮ್ ಲೈಫ್ ಆ ಭಯದ ಇನ್ನೊಂದು ಕಡೆನೇ ಕಾಯ್ತಿದೆ. ವೇಕ್ ಅಪ್, ಮೇಕ್ ಇಟ್ ಹ್ಯಾಪನ್ ಟುಡೇ.